ಬೆಂಗಳೂರಿನಲ್ಲಿ ಅತುಲ್ ರೀತಿಯಲ್ಲೇ ರ್ಯಾಪರ್ ಒಬ್ಬರ ಸ್ಯೂಸೈಡ್ ನಡೆದು ಹೋಗಿದೆಯಾ ಅನ್ನೋ ಅನುಮಾನ. ಒಡಿಶಾ ಮೂಲದ ರ್ಯಾಪರ್ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾಗಿದ್ದರು. ಮಾರತ್ಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಸಂಭವಿಸಿದ ಈ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಬೆಳೆದುಕೊಳ್ತಾ ಇದೆ. ಕಳೆದ ವಾರ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಇವರು. ಭಾನುವಾರ ಸ್ನೇಹಿತನ ಜೊತೆಯಲ್ಲಿ ಊಟ ಮುಗಿಸಿ ಮನೆಗೆ ವಾಪಸ್ ಬಂದು ಅದೇ ದಿನ ರಾತ್ರಿ ಬೆಡ್ರೂಮ್ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಭಿನವ್. ಈಗ ಅಭಿನವ್ ಆತ್ಮಹತ್ಯೆಯ ಸೀಕ್ರೆಟ್ ಬಗ್ಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಿಂದೆ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಅತುಲ್ ಆತ್ಮಹತ್ಯೆ ಪ್ರಕರಣ. ಹೆಂಡತಿ ಮನೆಯವರು ನಡೆಸ್ತಾ ಇದ್ದ ಕಿರುಕುಳವನ್ನ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಅತುಲ್ ರಂತೆಯೇ ಇದೀಗ ರ್ಯಾಪರ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದ್ರ ಅನ್ನುವ ಅನುಮಾನ. ಅತುಲ್ ರಂತೆಯೇ ಪತ್ನಿಯಿಂದ ಕಿರುಕುಳಕ್ಕೆ ಒಳಗಾಗಿ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಅಭಿನವ್ ಸಿಂಗ್ ಸಾವಿನ ಸುತ್ತ ಇರುವ ಅನುಮಾನ ಏನು ಗಮನಿಸ್ತಾ ಹೋಗೋಣ. ಅತುಲ್ ರಂತೆಯೇ ಪತ್ನಿ ಕಾಟಕ್ಕೆ ಬಲಿಯಾಗಿ ಹೋದ್ರ ರ್ಯಾಪರ್. ಅಭಿನವ್ ಸಿಂಗ್ ಸಾವಿನ ಸುತ್ತ ಇದೀಗ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಅಭಿನವ್ ವಿರುದ್ಧ ಪತ್ನಿ ವರದಕ್ಷಿಣೆ ಕೇಸನ್ನ ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಬೆಂಗಳೂರಿನಲ್ಲಿ ಅತುಲ್ ರೀತಿಯಲ್ಲೇ ರ್ಯಾಪರ್ ಒಬ್ಬರ ಸ್ಯೂಸೈಡ್ ನಡೆದು ಹೋಗಿದೆಯಾ ಅನ್ನೋ ಅನುಮಾನ. ಒಡಿಶಾ ಮೂಲದ ರ್ಯಾಪರ್ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ಮಾರತ್ಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಸಂಭವಿಸಿದ ಈ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಬೆಳೆದುಕೊಳ್ತಾ ಇದೆ. ಕಳೆದ ವಾರ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಇವರು. ಭಾನುವಾರ ಸ್ನೇಹಿತನ ಜೊತೆಯಲ್ಲಿ ಊಟ ಮುಗಿಸಿ ಮನೆಗೆ ವಾಪಸ್ ಬಂದು ಅದೇ ದಿನ ರಾತ್ರಿ ಬೆಡ್ರೂಮ್ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಭಿನವ್. ಈಗ ಅಭಿನವ್ ಆತ್ಮಹತ್ಯೆಯ ಸೀಕ್ರೆಟ್ ಬಗ್ಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಿಂದೆ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಅತುಲ್ ಆತ್ಮಹತ್ಯೆ ಪ್ರಕರಣ. ಹೆಂಡತಿ ಮನೆಯವರು ನಡೆಸ್ತಾ ಇದ್ದ ಕಿರುಕುಳವನ್ನ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಅತುಲ್ ರಂತೆಯೇ ಇದೀಗ ರ್ಯಾಪರ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದ್ರ ಅನ್ನುವ ಅನುಮಾನ. ಅತುಲ್ ರಂತೆಯೇ ಪತ್ನಿಯಿಂದ ಕಿರುಕುಳಕ್ಕೆ ಒಳಗಾಗಿ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಅಭಿನವ್ ಸಿಂಗ್ ಸಾವಿನ ಸುತ್ತ ಇರುವ ಅನುಮಾನ ಏನು ಗಮನಿಸ್ತಾ ಹೋಗೋಣ. ಅತುಲ್ ರಂತೆಯೇ ಪತ್ನಿ ಕಾಟಕ್ಕೆ ಬಲಿಯಾಗಿ ಹೋದ್ರ ರ್ಯಾಪರ್. ಅಭಿನವ್ ಸಿಂಗ್ ಸಾವಿನ ಸುತ್ತ ಇದೀಗ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಅಭಿನವ್ ವಿರುದ್ಧ ಪತ್ನಿ ವರದಕ್ಷಿಣೆ ಕೇಸನ್ನ ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಬೆಂಗಳೂರಿನಲ್ಲಿ ಅತುಲ್ ರೀತಿಯಲ್ಲೇ ರ್ಯಾಪರ್ ಒಬ್ಬರ ಸ್ಯೂಸೈಡ್ ನಡೆದು ಹೋಗಿದೆಯಾ ಅನ್ನೋ ಅನುಮಾನ. ಒಡಿಶಾ ಮೂಲದ ರ್ಯಾಪರ್ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾಗಿದ್ದರು. ಮಾರತ್ಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಸಂಭವಿಸಿದ ಈ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಬೆಳೆದುಕೊಳ್ತಾ ಇದೆ. ಕಳೆದ ವಾರ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಇವರು. ಭಾನುವಾರ ಸ್ನೇಹಿತನ ಜೊತೆಯಲ್ಲಿ ಊಟ ಮುಗಿಸಿ ಮನೆಗೆ ವಾಪಸ್ ಬಂದು ಅದೇ ದಿನ ರಾತ್ರಿ ಬೆಡ್ರೂಮ್ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಭಿನವ್. ಈಗ ಅಭಿನವ್ ಆತ್ಮಹತ್ಯೆಯ ಸೀಕ್ರೆಟ್ ಬಗ್ಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಿಂದೆ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಅತುಲ್ ಆತ್ಮಹತ್ಯೆ ಪ್ರಕರಣ. ಹೆಂಡತಿ ಮನೆಯವರು ನಡೆಸ್ತಾ ಇದ್ದ ಕಿರುಕುಳವನ್ನ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಅತುಲ್ ರಂತೆಯೇ ಇದೀಗ ರ್ಯಾಪರ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದ್ರ ಅನ್ನುವ ಅನುಮಾನ. ಅತುಲ್ ರಂತೆಯೇ ಪತ್ನಿಯಿಂದ ಕಿರುಕುಳಕ್ಕೆ ಒಳಗಾಗಿ
ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಭಿನವ್ ಸಿಂಗ್ ಸಾವಿನ ಸುತ್ತ ಇರುವ ಅನುಮಾನ ಏನು ಗಮನಿಸ್ತಾ ಹೋಗೋಣ. ಅತುಲ್ ರಂತೆಯೇ ಪತ್ನಿ ಕಾಟಕ್ಕೆ ಬಲಿಯಾಗಿ ಹೋದ್ರ ರ್ಯಾಪರ್. ಅಭಿನವ್ ಸಿಂಗ್ ಸಾವಿನ ಸುತ್ತ ಇದೀಗ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಅಭಿನವ್ ವಿರುದ್ಧ ಪತ್ನಿ ವರದಕ್ಷಿಣೆ ಕೇಸನ್ನ ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಬೆಂಗಳೂರಿನಲ್ಲಿ ಅತುಲ್ ರೀತಿಯಲ್ಲೇ ರ್ಯಾಪರ್ ಒಬ್ಬರ ಸ್ಯೂಸೈಡ್ ನಡೆದು ಹೋಗಿದೆಯಾ ಅನ್ನೋ ಅನುಮಾನ. ಒಡಿಶಾ ಮೂಲದ ರ್ಯಾಪರ್ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ಮಾರತ್ಹಳ್ಳಿ ಅಪಾರ್ಟ್ಮೆಂಟ್ ನಲ್ಲಿ ಸಂಭವಿಸಿದ ಈ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಬೆಳೆದುಕೊಳ್ತಾ ಇದೆ. ಕಳೆದ ವಾರ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಇವರು. ಭಾನುವಾರ ಸ್ನೇಹಿತನ ಜೊತೆಯಲ್ಲಿ ಊಟ ಮುಗಿಸಿ ಮನೆಗೆ ವಾಪಸ್ ಬಂದು ಅದೇ ದಿನ ರಾತ್ರಿ ಬೆಡ್ರೂಮ್ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಭಿನವ್. ಈಗ ಅಭಿನವ್ ಆತ್ಮಹತ್ಯೆಯ ಸೀಕ್ರೆಟ್ ಬಗ್ಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಿಂದೆ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಅತುಲ್ ಆತ್ಮಹತ್ಯೆ ಪ್ರಕರಣ. ಹೆಂಡತಿ ಮನೆಯವರು ನಡೆಸ್ತಾ ಇದ್ದ ಕಿರುಕುಳವನ್ನ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಅತುಲ್ ರಂತೆಯೇ ಇದೀಗ ರ್ಯಾಪರ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದ್ರ ಅನ್ನುವ ಅನುಮಾನ. ಅತುಲ್ ರಂತೆಯೇ ಪತ್ನಿಯಿಂದ ಕಿರುಕುಳಕ್ಕೆ ಒಳಗಾಗಿ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಅಭಿನವ್ ಸಿಂಗ್ ಸಾವಿನ ಸುತ್ತ ಇರುವ ಅನುಮಾನ ಏನು ಗಮನಿಸ್ತಾ ಹೋಗೋಣ. ಅತುಲ್ ರಂತೆಯೇ ಪತ್ನಿ ಕಾಟಕ್ಕೆ ಬಲಿಯಾಗಿ ಹೋದ್ರ ರ್ಯಾಪರ್. ಅಭಿನವ್ ಸಿಂಗ್ ಸಾವಿನ ಸುತ್ತ ಇದೀಗ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಅಭಿನವ್ ವಿರುದ್ಧ ಪತ್ನಿ ವರದಕ್ಷಿಣೆ ಕೇಸನ್ನ ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಬೆಂಗಳೂರಿನಲ್ಲಿ ಅತುಲ್ ರೀತಿಯಲ್ಲೇ ರ್ಯಾಪರ್ ಒಬ್ಬರ ಸ್ಯೂಸೈಡ್ ನಡೆದು ಹೋಗಿದೆಯಾ ಅನ್ನೋ ಅನುಮಾನ. ಒಡಿಶಾ ಮೂಲದ ರ್ಯಾಪರ್ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ಮಾರತ್ಹಳ್ಳಿ ಅಪಾರ್ಟ್ಮೆಂಟ್ ನಲ್ಲಿ ಸಂಭವಿಸಿದ ಈ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಬೆಳೆದುಕೊಳ್ತಾ ಇದೆ. ಕಳೆದ ವಾರ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಇವರು. ಭಾನುವಾರ ಸ್ನೇಹಿತನ ಜೊತೆಯಲ್ಲಿ ಊಟ ಮುಗಿಸಿ ಮನೆಗೆ ವಾಪಸ್ ಬಂದು ಅದೇ ದಿನ ರಾತ್ರಿ ಬೆಡ್ರೂಮ್ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಭಿನವ್. ಈಗ ಅಭಿನವ್ ಆತ್ಮಹತ್ಯೆಯ ಸೀಕ್ರೆಟ್ ಬಗ್ಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಿಂದೆ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಅತುಲ್ ಆತ್ಮಹತ್ಯೆ ಪ್ರಕರಣ. ಹೆಂಡತಿ ಮನೆಯವರು ನಡೆಸ್ತಾ ಇದ್ದ ಕಿರುಕುಳವನ್ನ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಅತುಲ್ ರಂತೆಯೇ ಇದೀಗ ರ್ಯಾಪರ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದ್ರ ಅನ್ನುವ ಅನುಮಾನ. ಅತುಲ್ ರಂತೆಯೇ ಪತ್ನಿಯಿಂದ ಕಿರುಕುಳಕ್ಕೆ ಒಳಗಾಗಿ ಅಭಿನವ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ್ರ ಅನ್ನುವ ಅನುಮಾನ ಕಾಡ್ತಾ ಇದೆ. ಅಭಿನವ್ ಸಿಂಗ್ ಸಾವಿನ ಸುತ್ತ ಇರುವ ಅನುಮಾನ ಏನು ಗಮನಿಸ್ತಾ ಹೋಗೋಣ. ಅತುಲ್ ರಂತೆಯೇ ಪತ್ನಿ ಕಾಟಕ್ಕೆ ಬಲಿಯಾಗಿ ಹೋದ್ರ ರ್ಯಾಪರ್. ಅಭಿನವ್ ಸಿಂಗ್ ಸಾವಿನ ಸುತ್ತ ಇದೀಗ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಅಭಿನವ್ ವಿರುದ್ಧ ಪತ್ನಿ ವರದಕ್ಷಿಣೆ ಕೇಸನ್ನ ಹಾಕಿದ್ರು ಅನ್ನೋ ಮಾಹಿತಿ ಕೂಡ ಇದೆ.